ಮತ್ತು ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲಿರೋರೆಲ್ಲ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದೊಡ್ಡವರೆಲ್ಲ ಜಾಣ್ರಲ್ಲ, ಚಿಕ್ಕವರೆಲ್ಲ ಕೋಣ್ರಲ್ಲ ಅನ್ನೋ ಮಾತು ಆಗಿನ ಕಾಲದ ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಮನೆಗೆ ಒಂದು ಮಗು ದೇಶಕ್ಕೆ ನಗು ಕಾಲದವರೆಗೂ ಸತ್ಯ ಅನ್ನೋದಂತೂ ಪ್ರೂವ್ ಆಗೋಗಿದೆ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳು ಇನ್ನಷ್ಟು ಜಾಣ್ರಾಗ್ಬಿಟ್ಟಿದ್ದಾರೆ. ಎಷ್ಟು ಜಾಣ್ರು ಅಂತೀರಾ? ಇಂಥ ವಿಷಯ ಗೊತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾರೆ, ಎಲ್ಲ ವಿಷಯ ಗೊತ್ತಿರುತ್ತೆ. ಕಂಪ್ಯೂಟರ್ ಹೇಗೆ ಆಪ್ರೇಟ್ ಮಾಡಬೇಕು, ಮೊಬೈಲ್ ಹೇಗೆ ಆಪ್ರೇಟ್ ಮಾಡಬೇಕು, ಹಾಡು ಹೇಗೆ ಹೇಳ್ಬೇಕು, ಡಾನ್ಸ್ ಹೇಗೆ ಮಾಡಬೇಕು, ಎಲ್ಲ ವಿಷಯದ ಬಗ್ಗೆನೂ ತಿಳ್ಕೊಂಡಿರ್ತಾರ್ರಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತರ್ಲೆ ಹೆಂಗ್ ಮಾಡ್ಬೇಕು ಅಂತಾನು ಚೆನ್ನಾಗಿ ಗೊತ್ತಿರುತ್ತೆ. ಇಂಥ ತರ್ಲೆ ನನ್ನ ಮಕ್ಕಳು ನಿಮ್ಮೆಲ್ಲರೂ ಮನೇಲಿ ಇರ್ತಾರೆ, ಹೌದಾ ಅಲ್ವಾ? ಮನೇಲಿ ಇಟ್ಕೊಂಡ್ರೆ ಏನು ಪ್ರಯೋಜನ? ಅಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಅಷ್ಟೊಂದು ತರ್ಲೆ ಮಾಡ್ತಾರೆ. ಬರೀ ನೀವೇ ನೋಡಿ ಖುಷಿ ಪಟ್ರೆ ಏನು? ನಾವು ನೋಡಬೇಕು, ನಮ್ಮ ವೀಕ್ಷಕರು ನೋಡಬೇಕು, ಎಲ್ಲರೂ ಖುಷಿ ಪಡಬೇಕು ಅಂತಾನೆ ಈ ವೇದಿಕೆ ಸಿದ್ಧ ಆಗಿರೋದು. ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ನನ್ನ ಜೊತೆ 4 ಜನ ತರ್ಲೆ ನನ್ನ ಮಕ್ಳು ಇರ್ತಾರೆ. ಅವರೆಲ್ಲ ಎಷ್ಟು ತರ್ಲೆ ಮಾಡ್ತಾರೆ, ಅವರಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅನ್ನೋದನ್ನ ನೋಡೋಣ. ಆದರೆ ಮೊದಲೇ ತರ್ಲೆ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ನಾನೊಬ್ಳೆ ಯಾಕೆ ರಿಸ್ಕ್ ತಗೊಳ್ಳಿ? ನನ್ನ ಜೊತೆ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ ಇದ್ರೆ ನಾನು ಸ್ವಲ್ಪ ಸೇಫ್ ಆಗ್ತೀನಿ ಅಲ್ವಾ? ಸೊ ಈಗ ನಾನು ಒಬ್ಬ ದೊಡ್ಡ ವ್ಯಕ್ತಿನ ನಮ್ಮ ಸ್ಟೇಜಿಗೆ ಕರೆಸ್ತಾ ಇದ್ದೀನಿ. ಎಲ್ಲರೂ ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಬಡ ಬಚ್ಚನ್. ಬಚ್ಚನ್ 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 ಹೆಜ್ಜೆ ಹಾಕೊಂಡು ಮನೆ ಮುಂದೆ ಗೋಳಿ ಬುದ್ದಿರೋಣ ಕರ್ಕೊಂಡ್ಬಂದು ತೊಳೆದು ಪೌಡಾಕಿ ನಿಮ್ಮ ಮುಂದೆ ನಿಲ್ಸವ್ರೆ. ಇಲ್ಲಿಗೆ ಬಂದು ಆ ಹೂ ಅಂತ ಅಂದ್ಕೊಂಡು ಮಕ್ಕಳು ಹೆಂಗೆ ನೂರಾರೆಲ್ಲ ಇಟ್ಕೊಳ್ಳು. ಮಕ್ಕಳಿಗೆ ಮೆತ್ತಿರೋ ಅರ್ಧ kg ಮೇಕಪ್ಗೆ 5 ನಿಮಿಷಕ್ಕೊಂದ್ಸಲಿ ಟಚಪ್ಪು ಟಚಪ್ಪು ಟಚಪ್ಪು. ಅದು ಸಾಲದೆ 2 ಡೈಲಾಗು. ಕುಣಿ ಅಂದರೆ ಕುಣಿಬೇಕು. ಇಲ್ಲಿ ಕ್ಯಾಮ್ರಾ ಎಲ್ಲ ಐತೆ ಅಂತಲೇ ಕಾಣಲ್ಲ, ಆದರೂ 8 ಕ್ಯಾಮ್ರಾ, ಜೊತೆಗೆ ಡೈನಾಸ್ ಬೇರೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲೋಗ್ಬೇಡಿ, ಇಲ್ಲೋಗ್ಬೇಡಿ ಅಂತ 100 ಕತೆ. ಜೊತೆಗೆ ನಮ್ಮನ್ನು ಮಾತಾಡಕ್ಕೆ ಬಿಡದೆ ಮಾತಾಡೋ ಆ್ಯಂಕರು, ಜೊತೆಗೆ ಹಿಟ್ಲರ್ ಥರ ನೀವು. ಇಷ್ಟು ಸಾಕು. ಇನ್ನು ಮಾತಾಡಕ್ಕೆ ಹೋದರೆ ಮೈಕಲ್ ಕಟ್ ಅಂತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ. ನನ್ನನ್ನು ಕರ್ಕೊಂಡೋಗಿ ಆ ಮೂಲೆಯಲ್ಲಿ ಕುಳಿಸ್ಬಿಡ್ತಾರೆ. ಸಾಕ ಸರ್, ಬರಲ್ಲ ಸರ್? ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ರಾಜ್ಕುಮಾರ, ಹೆಂಗಿದ್ಯೋ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಆದ್ರೆ ನಮ್ ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಆಗ್ತಿರ್ಬೇಕು. ಇದು ಯಾರಿದು? ಬಡ ಬಚ್ಚನ್ ಅಂತ ಬೇರೆ ಎಂಟ್ರಿ ಕೊಡ್ತೀನಿ. ಯುಗಾಂಡದಿಂದ ಬಂದೇನೋ? ಬೆಂಗಳೂರಿಂದ. ಸುಳ್ಳು ಹೇಳಕ್ಕೂ ಬರಲ್ಲ, ತೆಗಿ. ಇವಾಗೆಲ್ಲ ಚಪ್ಪಾಳೆ ಹೊಡಿರಪ್ಪ, ಬೆಂಗಳೂರಿಂದ ಬಂದಿದ್ದಾರೆ. ನನಗೆ ಬೇಕಾದಂಥ ಪಾರ್ಟ್ನರ್ ನನಗೆ ಸಿಕ್ಬಿಟ್ಟಿದ್ದಾನೆ. ನೀನು ಹಿಂಗೆ ಕಂಕಳಲ್ಲಿ ಇಟ್ಕೊಂಡು ಇವತ್ತು ಶೋ ಎಲ್ಲ ಮುಗಿಸ್ಬಿಡೋಣ. ನಾನು ನೀನು ಇಬ್ಬರೇ ತರಲೆ ಮಾಡಿ, ಆಯ್ತಾ? ಓಕೆ. ನಾವಿಬ್ಬರೇ ತರಲೆ ಮಾಡೋಣ. ಇಲ್ಲ, ಮತ್ತೆ ಮಕ್ಕಳನ್ನ ಕರ್ಸಿ. ನಾವಿಬ್ಬರಿದೀವಲ್ಲೋ, ನಮ್ಗಿಂತ ಮಕ್ಳು ಬೇಕೇನೋ? ಎಷ್ಟು ಜನ ಮಕ್ಳು ಬೇಕು? 4 ಜನ ಸಾಕು. 4 ಜನ ಸಾಕಲ್ವಾ? ಟಾರ್ಚರ್, 4 ಜನಕ್ಕೆ ಟಾರ್ಚರ್, ಇನ್ ಟಾರ್ಚರ್ ತಡ್ಕೊಳ್ಬೇಡ. ಹಂಗಾರೆ ಸುಮ್ಮನೆ ನಾವೇ ಕುಯ್ಯೋದು ಬೇಡ, ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಕರ್ಸ್ತೀಯ ಮಕ್ಳನ್ನ? ಆಯ್ತು, ಕರ್ಸ್ತೀನಿ. ಆಯ್ತಪ್ಪ, ನಿನ್ ಸ್ಟೈಲಲ್ಲಿ ಕರ್ಸು ನೋಡೋಣ. ಇಲ್ಲಿ ಕರ್ಸಕ್ಕಾಗಲ್ಲ, ಮತ್ತೆ ನನ್ನ ಚೇರ್ ಮೇಲೆ ಕರ್ಸ್ತೀನಿ. ಸದ್ಯ ಸೆಟ್ಟೆ ಬೇರೆ ದಾಕು ಅನ್ಲಿಲ್ವಲ್ಲ. ಹೋಗು. ಕರ್ಸಪ್ಪ. ಇವಾಗ ನೋಡಿ, ನನ್ನ ಸ್ಟೈಲಲ್ಲಿ ಕರ್ಸ್ತೀನಿ. ಏನದು ಮ್ಯಾಜಿಕ್ಕು? ಇನ್ನೊಂದು ನೋಡಿ. ಬರ್ಲೇ ಇಲ್ಲ. ನಿಮ್ಮಿಂದ ನೋಡಿ. ಎಲ್ಲಿ? ಏನು ಕೊನೆ ಡಾನ ನೀನು? ಆಯ್ತು, 2 ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ. ಎಲ್ಲಿ ನೋಡ್ಲಾ? ಏನು ಎಲ್ಲಿ ನಾವು ಕರೆಸ್ತಾ ಇದೆಯಾ? ಏನು ಇದು ನಿನ್ನ ಮ್ಯಾಜಿಕ್ಕು? ಟೆನ್ಷನ್ ಶುರು ಆಗ್ತದೆ ಈಗ. ನೀನು ಸೇರ್ಕೊಂಡಿದ್ಯಾ ತಾನೇ ಈ ತರಲೆ ನನ್ನ ಮಕ್ಳ ಜೊತೆಗೆ? ಕೊನೆ ಮ್ಯಾಜಿಕ್ ನೋಡಿ. ಸೂಪರ್ ಕಣ ನೀನು. ಹೊಡ್ರಪ್ಪ ಚಪ್ಪಾಳೆ. ಸೂಪರ್ ಆಗಿ ಮಾಡಿ. ಎಷ್ಟು ಮುದ್ದಾಗಿರೋ ಮಕ್ಳನ್ನೆಲ್ಲ ಮ್ಯಾಜಿಕ್ ಮಾಡಿ ಕರ್ಸ್ತೀಯ ಅಂತ ಮೊದಲೇ ನನಗೆ ಗೊತ್ತಿದೆ. ಬಚ್ಚಿನ ನೋಡ್ರಪ್ಪ, ಇವತ್ತಿನ 4 ಜನ ತರಲೆ ನನ್ನ ಮಕ್ಕಳು ರಾಮರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ 4 ಜನ ತರಲೆ ಮಕ್ಕಳಿಗೆ ಜೋರ ಚಪ್ಪಾಳೆ.
ಇವ್ರನ್ನ ಸದ್ಯಕ್ಕೆ ಇಲ್ಲಿ ಕೂರ್ಸೋಣ, ಎನರ್ಜಿ ಖರ್ಚಾಗ್ಬಿಟ್ರೆ ಕಷ್ಟ. ಆಮೇಲೆ ಕೂತ್ಕೋತೀರಾ ಚೇರ್ ಮೇಲೆ? ಹತ್ತಿ ನೋಡೋಣ. ಸೂಪರ್, ಕಮಾನ್ ಕಮಾನ್. ಶುರು ಮಾಡೋಣ. ದೇವರೇ ಕಾಪಾಡಪ್ಪ. ಸರ್ ನಮಸ್ಕಾರ. ನಮಸ್ಕಾರ. ಇದೇನಿದೆ ಲೇಡೀಸ್ ಫಸ್ಟ್ ಅಂತಾರೆ, ನೀವು ಕೂತ್ಕೊಂಡ್ಬಿಟ್ಟಿದ್ದೀರಾ? ನೀವು ಲೇಡೀಸಾ ಜೆಂಟ್ಸಾ? ಲೇಡೀಸ್ ಅನ್ಕೊಂಡೆ ನಾನು. ಏನ್ ಹೆಸರು? ಅಭಿನಂದನ್. ಅಭಿನಂದನ್ ಅಂದ್ರೆ ಲೇಡೀಸ್ ಹೆಸರಾ? ಲೇಡೀಸ್ ಅಂದ್ರೆ ಏನು? ಬಾಯ್ಸ್. ಬಾಯ್ಸ್. ಸಾರಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನೀನು ಎಲ್ಲಿಂದ ಬಂದಿರೋದು? ಅಭಿನಂದನ್ ಇರುತ್ತಲ್ಲ. ಏನ್ ನಿನ್ನ ಹೆಸರು? ಅಭಿನಂದನ್. ಆಮೇಲೆ ಇನ್ನೊಂದು ಹೆಸರು ಏನೋ ಇದೆ? ಅಶ್ರುತ್. ಅಶ್ರುತ್. ಆಮೇಲೆ ಸಿಂಗಮ್. ಸಿಂಗಮ್ ಅಂತ ನಿನ್ನ ಹೆಸರಾ? ಇಲ್ಲ, ಲ್ಯಾಪ್ಟಾಪ್ ಅಲ್ಲ ಇದೆ. ಲ್ಯಾಪ್ಟಾಪ್ ಸಿಂಗಮ್ ಅಂತ ಕರೆಯುತ್ತಾ? ನಮ್ಮ ಪಪ್ಪನ ಲ್ಯಾಪ್ಟಾಪ್ ಇದೆ. ಯಾರು ನಿಮ್ಮಪ್ಪ? ಯಾರು? ಅಲ್ಲಿ ನಮ್ಮ ಅಮ್ಮ ಪಕ್ಕ ಕೂತಿದೆ. ನಿಮ್ಮ ಅಮ್ಮನ ಪಕ್ಕನೇ ಕೂತಿದಾರ ನಿಮ್ಮಪ್ಪ? ನಗ್ತಾ ಇದಾರ? ಹೆಂಗ್ ನಗ್ತಾ ಇದಾರ ಅವರು? ಮೀಸೆ ಇದೆಯಾ ಅವ್ರಿಗೆ? ಯಾವ ಕಲರ್ ಮೀಸೆ? ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಮೀಸೆ ಇದೆ. ಲ್ಯಾಪ್ಟಾಪ್ ಇವನನ್ನ ಸಿಂಗಮ್ ಅಂತ ಕರೆಯುತ್ತಾ? ಹೌದಾ? ಹೆಂಗೋ ಕರೆಯುತ್ತೆ ಲ್ಯಾಪ್ಟಾಪ್ ಸಿಂಗಮ್ ಅಂತ? ನಮ್ಮ ಮನೆಗೆ ಬಾ ತೋರಿಸ್ತೀನಿ. ನಿಮ್ಮ ಮನೆಗೆ ಬಂದ್ರೆ ತೋರಿಸ್ತೀಯಾ? ಇವಾಗ್ಲೇ ತೋರ್ಸಕ್ ಆಗಲ್ಲ. ಯಾಕೆ? ಸಿಂಗಮ್ ಅಂದ್ರೆ ಏನು? ಪೊಲೀಸು. ಏನೇನು? ಸಿಂಗಮ್ ಅಂದ್ರೆ ಪೊಲೀಸ? ಸಿಂಗಮ್ ಅಂದ್ರೆ ಯಾವ್ದೋ ಪ್ರಾಣಿ ಹೆಸರಲ್ವೇನೋ? ತೋರಿಸ್ತೀನಿ ಬಾ. ಬಾಯ್ ಅವನು. ನಿನ್ ಮನೆಗೆ ಬಂದ್ರೇನು ನೋಡ್ಬೇಕಾ ನಾನು? ಇಲ್ಲಿ ಹೇಳಕ್ ಆಗಲ್ವಾ ನಿನ್ಗೆ? ತಂದಿಲ್ಲ ನಾವು. ತಂದಿಲ್ವಾ? ಛೇ, ಆಯ್ತು ಕಣ. ಈಗ ಸಿಂಗಮ್ ಅಂದ್ರೆ ಪೊಲೀಸ್ ಅಂದಿಯಲ್ಲ, ಪೊಲೀಸ್ ಅವ್ರಿಗೆಲ್ಲ ಮೀಸೆ ಎಲ್ಲ ಇರುತ್ತಲ್ಲ. ಇವಾಗ ನಿಮ್ ಡ್ಯಾಡಿಗೆ ಮೀಸೆ ಎಲ್ಲ ಇದೆ, ನಿಂದೆಲ್ಲಿ ಮೀಸೆ? ಎಷ್ಟು ವರ್ಷ ನಿಂಗೆ? ನಾನು ದೊಡ್ಡ ಬರುತ್ತೆ. ಎಲ್ಲಿಂದ ಬರುತ್ತೆ? ಮೀಸೆ ಇಲ್ಲಿವರೆಗೂ ಅಷ್ಟೇ ಸಿಂಗಮ್ ಆಗ್ಬಿಡ್ತೀಯ. ಹಂಗೆ ನನಗೂ ಬಂದ್ಬಿಡುತ್ತಾ? ತಿಂತೀಯ? ಏನೇನ್ ತಿಂತೀಯ ನೀನು? ಪಲ್ಯ. ಪಲ್ಯ ತಿಂತೀಯಾ? ತೋರ್ಸು, ಪಲ್ಯ ಎಲ್ಲಿದೆ? ಒಳಗಡೆ ಇದೆ. ತೋರ್ಸು. ಹೊಟ್ಟೆ ಒಳಗಡೆ. ಹೊಟ್ಟೆ ಒಳಗಡೆ ಇದ್ರೆ ಮತ್ತೆ ಇಲ್ಲಿ ಹೆಂಗ್ ಬರುತ್ತೆ? ಹಂಗೆ ನಾನು ಇಲ್ಲಿ ಬರುತ್ತೆ. ಓ, ಇಲ್ಲಿಂದ ಹೋಗಿ ಇಲ್ಲಿಂದ ಬರುತ್ತಾ? ಪಲ್ಯ ತಿನ್ಬೇಕು ಒಟ್ನಲ್ಲಿ ಪೊಲೀಸ್ ಆಫೀಸರ್ ಆಗ್ಬೇಕಂದ್ರೆ. ಯಾವ ಪಲ್ಯ ತಿನ್ಬೇಕು? ಬೆಂಡೆಕಾಯಿ. ಬೆಂಡೆಕಾಯಿ ಮಾತ್ರ ತಿನ್ಬೇಕಾ? ಬೇರೆ ಯಾವ್ದು ತಿನ್ಬಾರ್ದು? ಮತ್ತೆ ಈರುಳ್ಳಿ, ಮತ್ತೆ ಇದು ತಿನ್ಬೇಕು. ಬದನೆಕಾಯಿ ಒಟ್ಟಲ್ಲಿ ಎಲ್ಲ ತಿಂದು ಹೊಟ್ಟೆ ಬೆಳೆಸ್ಕೊಂಡು ಮನೇಲಿ ಕೂತ್ಕೋಬೇಕು. ಕಳ್ಳರನ್ನ ಯಾರು ಹಿಡಿಯೋದು? ನಾನು. ಇನ್ಯಾರು? ನೀನೇನಾ? ಸರಿ, ಪೊಲೀಸ್ ಆಫೀಸರ್ ಯಾರ್ದಾದ್ರು ಇಬ್ರು ಹೆಸರು ಹೇಳು ನೋಡೋಣ. ಪುನೀತ್ ರಾಜ್ಕುಮಾರ ಪೊಲೀಸು, ಮತ್ತೆ ಸಿಂಗಮ್ ಅಂತ ಪೊಲೀಸ್. ಸಕ್ಕದಾಗಿ ಹೇಳ್ದೆ ಕಣ. ಪುನೀತ್ ರಾಜ್ಕುಮಾರ್ ಯಾರು? ಪೊಲೀಸ್ ಆಫೀಸರ್. ಅವರು ಫುಲ್ ಕಳ್ಳರನ್ನ ಹಿಡಿತಾರ ಅವರು? ಒಂದ್ಸತಿ ಪೊಲೀಸ್ ಆಫೀಸರ್ ಆಗಿದ್ದ. ಒಂದೇ ಸಲನಾ? ಯಾವ್ದ್ರಲ್ಲಿ? ಟಿವಿಯಲ್ಲಿ ತೋರಿಸ್ತಾರೆ. ಟಿವಿ ಪೊಲೀಸರ್ ಆಗಿದ್ರು ಅವರು? ಮತ್ತೆ ಅವ್ರು ಏನೋ ಹಿಂಗೆಲ್ಲ ಡಾನ್ಸ್ ಎಲ್ಲ ಮಾಡ್ತಾರೆ. ಪೊಲೀಸ್ ಅವ್ರು ಡಾನ್ಸ್ ಎಲ್ಲ ಮಾಡ್ಬೋದಾ? ಸಿಂಗಮ್ ಡ್ಯಾನ್ಸ್ ಮಾಡ್ತಾನೆ. ಆಯ್ತಾ, ನೀನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ. ಸಿಂಗಮ್ ಸ್ಟೈಲ್ ಅಲ್ಲಿ ಹೆಂಗೆ ತೋರ್ಸು. ಹಂಗೆ ರಿಲ್ಯಾಕ್ಸ್ ಮಾಡ್ತಾರೆ. ಆಯ್ತಾ, ಹೋಗಿ ಬರ್ತೀನಿ. ಓಕೆ, ನಂಗೆ ಹೊಡಿಬೇಡ ಮತ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಶಾರಿಕಾ. ಶಾಲಿಕಾನ ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು ಶಾರಿಕಾ ನೀವು? ಅಲ್ಲಿಂದ ನೀವಂದ್ರೆ ಫಾರಿನಾ? ಫಾರಿನಿಂದ ಬಂದ್ಯಾ? ಹೆಂಗ್ ಬಂದೆ? ಅದು ಹೆಂಗೋ ಬಂದ್ಯಾ? ಹೇಳ ನಂಗೂ ಒಂಚೂರು. ಕಾರಲ್ಲಿ ಬಂದೆ. ಫಾರಿನಿಂದ ಕಾರಲ್ಲಿ ಬಂದ್ಯಾ? ಯಾವ ಕಾರು? ನಮ್ಮ ಕಾರಲ್ಲಿ. ನಿಮ್ ಕಾರಾ? ನಿಮ್ ಕಾರ್ ಹೆಸರು ಗೊತ್ತಿಲ್ವಾ? ಹೇಳ ಪ್ಲೀಸ್ ಕಣೆ, ನಾನು ಫಾರಿನ್ಗೆ ಹೋಗ್ಬೇಕು. ದೊಡ್ಡದ ಚಿಕ್ಕದ? ದೊಡ್ಡದು. ದೊಡ್ಡದ ಕಾರು? ಎಷ್ಟು ಟೈರ್ ಇರುತ್ತೆ ಕಾಲಿಗೆ? 3 ಟೈರ್ ಕಾರಲ್ಲಿ ಬಂದ್ಯಾ? ಅದೇ ಅನ್ಕೊಂಡೆ ನಾನು, ಎಲ್ಲೋ ಹೊಡಿತಾ ಇದೆ ಅಂತ. ಫಾರಿನಿಂದ 3 ಟೈರ್ ಕಾರಲ್ಲಿ ಬಂದ್ಯಾ? ಹಿಂಗ್ ಓಡ್ಸದ ಹಿಂಗ್ ಓಡ್ಸದ? 3 ಟೈರಲ್ಲಿ ಹಿಂಗ್ ಓಡಿಸ್ತಾರ? ಹೌದೇನಾ? ನೀನ್ ಯಾವ ಸ್ಕೂಲ್ಗೆ ಹೋಗೋದು? ಇನ್ನ ಸೇರ್ಸಿಲ್ಲ. ಇನ್ನ ಸೇರ್ಸಿಲ್ವಾ? ABCD ಓದಕ್ ಬರೋದು ನಿಂಗೆ? ಮತ್ತೆ ಎಲ್ಲಿ ಕಲ್ತೆ ABCD? ಸ್ಕೂಲ್ಗೆ ಹೋಗಿಲ್ಲ? ಮನೇಲಿ ಕಲ್ತೆ. ಮನೇಲಿ ಯಾರು ಹೇಳ್ಕೊಟ್ರು? ನಮ್ಮಮ್ಮ. ನಿಮ್ಮ ಅಮ್ಮಂಗೆ ABCD ಬರುತ್ತಾ? ಇಲ್ಲ, ನನ್ಗೆ ಹೇಳ್ಕೊಟ್ರ. ನಿಮ್ಮ ಅಮ್ಮಂಗೆ ಬರಲ್ಲ, ಆದ್ರೆ ನಿಂಗೆ ಹೇಳ್ಕೊಟ್ರು. ಪಾಪ. ಅದೇಂಗ್ರಿ ಹೇಳ್ಕೊಟ್ರಿ ನಿಮ್ಗೆ ಬರಲ್ಲ? ಅವಳ ಹತ್ರನೇ ಅಲ್ವಾ ನಾನು ಕಲ್ತ್ಕೊಂಡಿದ್ದೆ. ನೀನ್ ಹೇಳ್ಕೊಡೋದ ನಿಮ್ಮ ಅಮ್ಮಂಗೆ? ಹೆಂಗ್ ಹೇಳ್ಕೊಡ್ತೀಯಾ? ಹೇಳೆ ಪ್ಲೀಸ್ ಕಣ. ರೈಮ್ಸ್ ಬರುತ್ತಂತೆ ನಿನ್ಗೆ? ಬೋಡಿ ಬೋಡಿ. ಬೋಡಿ ಬೋಡಿ ರೈಮ್ಸಾ? ಹೇಳು ನೋಡೋಣ.
ಬೋಡಿ ಬಾಡಿ ಬಬ್ಬರ್ಕ ಕಾಸ್ಕಂದ ಕಲ್ಲಕಾಯಿ ಊರೆಲ್ಲ ಉಪ್ಪಿನಕಾಯಿ. ಹಿಂಗೆ ಹೇಳಿ ನಿಂಗೆ ಗೋಳಿ ಮಾಡಿಸ್ಬಿಟ್ರಾ? ಉಪ್ಪಿನಕಾಯಿ ಕೊಟ್ರಾ ಇಲ್ವಾ? ಕಡಲೆಕಾಯಿ ಕೊಟ್ರಾ ಉಪ್ಪಿನಕಾಯಿ ಕೊಟ್ರಾ? ಉಪ್ಪಿನಕಾಯಿ. ಉಪ್ಪಿನಕಾಯಿ ಕೊಟ್ರಾ? ಯಾಕೆ ಬೋಡಿ ಮಾಡಿಸ್ಕೊಂಡೆ ನೀನು? ನೀನು ಬೈಬೇಕು ತಾನೆ ಬೇಡ ಅಂತ. ಕೂದಲು ಬರುತ್ತಾ ಇವಾಗ ಮತ್ತೆ? ಎಷ್ಟು ಬರುತ್ತೆ? ಫುಲ್ ಮೇಲಕ್ಕೆ ಹೋಗ್ಬಿಡುತ್ತಾ ಕೂದಲು? ಇಲ್ಲ, ಕೆಳಗಡೆ ಬಂದು ಮೇಲಕ್ಕೆ. ಓ, ಕೆಳಗಡೆಗೆ ಬಂದು ಮೇಲಕ್ಕೆ ಹೋಗುತ್ತಾ? ಏನ್ ಭೂತ ತರ? ನೀನ್ ಭೂತ ನೋಡಿದ್ಯಾ ಅಂತ? ಹೌದಾ? ಅದು ಅಲ್ಲಿ ದೂರ ಇದ್ದಿತ್ತು ಟೈಗರು. ಟೈಗರು? ಆಮೇಲೆ ಅವತ್ತು ಅದು ಬಂದು ಅಂತ ಬರ್ಬಿಡುತ್ತೆ. ಯಾರಿಗೆ? ಟೈಗರ್ಗೆ. ಟೈಗರ್ ಹೆಂಗಿರುತ್ತೆ ನೋಡಕ್ಕೆ? ಓ ಅನ್ನುತ್ತಾ ಭೂತ? ಭೂತ ಮ್ಯಾವ್ ಮ್ಯಾವ್ ಅನ್ನುತ್ತಾ? ಮಾಮ ಅನ್ನುತ್ತಾ? ಮಾಮ ಯಾವ ಮಾಮ? ಚಂದ ಮಾಮನ? ದೊಡ್ಡದ ಚಿಕ್ಕದ ಕತೆ? ದೊಡ್ಡದಾ? ನಾನು ಬರ್ತೀನಿ ತಡಿ ಹಂಗಾರ ಒಂದು ನಿಮಿಷ ಇರು. ಮಕ್ಳ ಜೊತೆ ನನ್ ತರಲೆ, ನನ್ನ ಜೊತೆ ಮಕ್ಳ ತರಲೆ ಹೀಗೆ ಮುಂದುವರಿತಾ ಇರುತ್ತೆ. ಆದ್ರೆ ಒಂದು ಸಣ್ಣ ಬ್ರೇಕ್ನ ನಂತರ ನಿಮ್ಮ ಹೆಸರು ಏನ್ ಮೇಡಮ್? ಐಸಿರಿ. ಐಸಿರಿ. ಎಲ್ಲಿಂದ ಬಂದಿರೋದು ನೀವು? ಫಾರಿನ್ ಇಂದನಾ ಇಂಡಿಯಾ ಇಂದನಾ? ಎನ್ಆರ್ ಕಾಲೋನಿಯಿಂದ ಬಂದಿದ್ದಾರೆ. ಫಾರಿನ್ ಅಲ್ಲ ಇಂಡಿಯಾನೂ ಅಲ್ಲ, ಎನ್ಆರ್ ಕಾಲೋನಿಯಿಂದ ಬಂದಿದ್ಯಾ. ನೀನ್ ಹೆಂಗ್ ಬಂದೆ ಬರ್ಬೇಕಾರೆ? ಆಟೋ. ಆಟೋಲ್ ಬಂದ್ಯಾ? ಆಟೋಗೆ ಎಷ್ಟು ಟೈರ್ ಇರುತ್ತೆ? 2 ಟೈರು. ಇವತ್ತಿಂದ ಹೊಸ ಒಂದು ಇನ್ವೆನ್ಷನ್ ಮಾಡಿದ್ದಾರೆ. ಕಾರಿಗೆ 3 ಟೈರ್ ಅಲ್ಲೇ? ಕಾರಿಗೆ 3 ಟೈರು, ಆಟೋಗೆ 2 ಟೈರು. ವೆರಿ ಗುಡ್. ಆಯ್ತು, ನೀನು ಎಷ್ಟನೇ ಕ್ಲಾಸು? LKG. LKG ನಾ? ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ABCD. ಯಾಕೆ ಹೋಗ್ಬೇಕು ಸ್ಕೂಲ್ಗೆ? ಸುಮ್ಮನೆ ಟೈಮ್ ಪಾಸಿಗೆ. ಏನಕ್ಕೆ ಹೋಗ್ಬೇಕು? ಮನೇಲೆ ಆಟ ಆಡ್ಕೊಂಡಿರ್ಬೋದಲ್ವಾ? ಹೋಮ್ವರ್ಕ್ ಬರೀಬೇಕಲ್ಲ. ಹೋಮ್ವರ್ಕ್ ಬರೆಯೋಕ್ಕೋಸ್ಕರ ಸ್ಕೂಲ್ಗೆ ಹೋಗೋ ಕಾಲದ ಮಕ್ಳು ಇವರು. ಸರಿ, ಹೌದಾ? ನೋಡಿದ್ಯಾ, ಅವಳಿಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಅವಳು ಸ್ಕೂಲ್ಗೆ ಹೋಗಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು ತೋರಿಸು? ಯಾರು? ಅಲ್ಲೋ, ನಮಸ್ಕಾರ ಮೇಡಮ್. ಟಿವಿ ನೋಡೋಕೆ ಕೂತ್ಕೊಂಡ್ಬಿಟ್ಟು ಮಗಳಿಗೆ ಹೋಮ್ವರ್ಕ್ ಕೊಟ್ಟು ಕೂಡಿಸ್ತೀರಾ ತಾನೇ ನೀವು? ನಿಜ ಹೇಳಿ, ಏನು ಅಷ್ಟೊಂದು ಹೋಮ್ವರ್ಕ್ ಅಂತ ಇದ್ದಾಳೆ? ಮನೆ ಕೆಲಸ ಎಲ್ಲ ಮಾಡಿಸ್ಬಿಡ್ತೀರಾ? ಮನೆ ಕೆಲಸ ಎಲ್ಲ ಮಾಡಿಸ್ತೀರ ನಿನ್ನ ಕೈಲಿ? ಕಸ ಗುಡಿಸಿ, ಉರ್ಸಿ, ಪಾತ್ರೆ ತೊಳೆದು, ಆಮೇಲೆ ಅದು ಅಮ್ಮ ತೊಳಿತಾರೆ. ಅಮ್ಮ ತೊಳಿತಾರೆ. ಅಪ್ಪ ಏನು ಮಾಡ್ತಾರೆ ಮತ್ತೆ? ಅಪ್ಪ ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಹೋಗಿ ಏನು ಮಾಡ್ತಾರೆ? ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ? ಗೊತ್ತಿಲ್ಲ. ಅಮ್ಮ ಕಸ ಗುಡಿಸ್ತಾರೆ ಗೊತ್ತು. ಅಪ್ಪ ಏನು ಮಾಡ್ತಾರೆ? ಅಪ್ಪ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೀತಾರಾ? ಇವಾಗ ನಿಮ್ಮ ಮನೇಲಿ ಅಪ್ಪ ಅಮ್ಮನ ಬೈತಾರಾ, ಅಮ್ಮ ಅಪ್ಪನ ಬೈತಾರಾ? ಅಪ್ಪ ಅಮ್ಮ ಇಬ್ಬರು ಜಗಳ ಆಡ್ತಾರಾ? ಏನಂತ ಜಗಳ ಆಡ್ತಾರೆ? ಬೇಗ ಬಾ ಅಂತ. ಬೇಗ ಬಾ ಅಂತ? ಎಲ್ಲಿಗೆ? ಅಮ್ಮ ಬೇಗ ರೆಡಿ ಆಗಲ್ವಾ? ಏನ್ ಮಾಡ್ತಿರ್ತಾರ ಅಮ್ಮ? ಲೇಟಾಗಿ ಸೀರೆ ಉಟ್ಕೊಂತಾರೆ, ಲೇಟಾಗಿ ಪೂಜೆ ಮಾಡ್ತಾರೆ, ಲೇಟಾಗಿ ಸ್ನಾನ ಮಾಡ್ಕೊಂತಾರೆ. ಅವಾಗ ಅಪ್ಪ ಅಮ್ಮಂಗೆ ಪೂಜೆ ಮಾಡ್ತಾರಾ? ಯಾರು ಜಾಸ್ತಿ ಆಗಿ ಮೇಕಪ್ ಮಾಡ್ಕೊಳ್ಳೋದು? ಅಮ್ಮ. ಸರಿ, ನೀವು ಹುಡುಗರು ಬಿಂದಿ ಇಟ್ಕೊಂಡ್ರೆ ಏನಾಗುತ್ತೆ? ಗರ್ಲಾಗಿ ಹೋಗ್ತಾರೆ. ಗರ್ಲಾಗಿ ಹೋಗ್ತಾರಾ? ನಿನ್ನ ಹೆಸರೇನೆ? ಸಾನ್ವಿ. ನೀನ್ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದನಾ? ಹೆಂಗ್ ಬಂದೆ? ಕಾರಲ್ಲ. ಎಷ್ಟೇ ಇರಿತ್ತು? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವಾ? 1 ಟೈರ್ ಕಾರ್ ನಿಂದು. ಯಾವ ಕಲರ್ ಹೇಳಿ ನಿಂದು? ಗೋಲ್ಡನ್ ಕಲರು. 1 ಟೈರ್ ಇರುತ್ತೆ. ಸೊ ಅವ್ರದ್ದು 3, ಇವಳ್ದು 2, ನಿಂದು 1. ಸರಿ, ನೀನು ಎಷ್ಟನೇ ಕ್ಲಾಸು? ಜೂನಿಯರ್ KG. ನಿಮ್ಮ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ABCD ಹೇಳ್ಕೊಡ್ತಾರೆ. ಎಲ್ಲರ ಸ್ಕೂಲಲ್ಲಿ ABCD ಹೇಳ್ಕೊಡ್ತಾರೆ. ಎಲ್ಲರಿಗೂ ABCD ಹೇಳ್ಕೊಡ್ರ? ಯಾರು ಹೇಳ್ಕೊಡೋದು? ದಿನ ಬರೀ ABCD ಬರೀತಾರ? ದಿನ ಬರೀತೀಯಲ್ಲ? ನೀನ್ ಸ್ಟೋರಿ ಹೇಳ್ತೀಯಂತೆ, ಹೇಳು ನೋಡೋಣ ಒಂದು ಸ್ಟೋರಿ. ತಾತ ನಂತರ ಮನೆಗೆ ಹೋಗಿದ್ನಂತೆ. ಅಲ್ಲಿ ಕರ್ಬು ಕೊಟ್ರಂತೆ. ಕರ್ಬು ಕೊಟ್ರು? ಕರ್ಬು ಹಂಗಂದ್ರೆ ಕಡುಬು. ಕಡುಬು ಕೊಟ್ರು. ಆಮೇಲೆ ನನಗೆ ಬೋಂಡಾ ಕೊಟ್ರು. ನಿನಗೆ ಇವ್ರ ತಾತ ಬೋಂಡಾ ಕೊಟ್ರಾ? ನಾ ಹೋಟ್ಲ್ ತಿಂದ್ಯಾ? ಸರಿ, ನಿನ್ ಕತೆ ಹೇಳ್ತಾ ಇದ್ದಾಳ, ಹೇಳು. ಆಮೇಲೆ ಊರಿಗೆ ಬಂದಂತೆ ಅಜ್ಜಿನಲ್ಲಂತೆ ಅದೇ ಮಾಡ್ಕೊಡಿ ಅಂತ ತಾತನ ಕೋಪ ಬಂತಂತೆ. ಅವಾಗ ಕೆನ್ನೆಗೆ ಜೋಳ ಕೊಡ್ದ. ಯಾರಿಗೆ?
ಅಜ್ಜಿಗೆ ಅಜ್ಜಿಗ ಅಜ್ಜಿ ಅಜ್ಜಿಗೇನೆ ಕರ್ಬಿಟ್ಕೊಂಡಂಗೆ ಓದ್ಕೊಂತಂತೆ. ಅವಾಗ ಅಜ್ಜಿ ಮಾಡ್ಕೊಟ್ಲಂತ ತಿನ್ನಂತ ಅಜ್ಜ. ಮುಗೀತ ಕತೆ. ಅರ್ಥ ಆಯ್ತು ನಮ್ಮದು. ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ಇಂಡಿಯಾ. ಏನ್ ಮಾಡ್ತಾರೆ? ಅವ್ರದ್ದು ಏನ್ ಕೆಲಸ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಏನು ಕೆಲಸ ಇಲ್ಲ ಅಲ್ವಾ? ಏನು ಕೆಲಸ ಮಾಡಲ್ವಾ ಅವರು? ಮತ್ತೇನ್ ಮಾಡ್ತಾರೆ? ಎಲ್ಕೋ ಹೋಗ್ತದೆ. ಹೆಂಗ್ ಹೋಗ್ತಾರೆ? ನಡ್ಕೊಂಡು ಹೋಗ್ತಾರಾ? ಪಾಪ. ಗುಂಡಮ್ಮ, ನಿಮ್ 4 ಜನದಲ್ಲಿ ಯಾರು ಜಾಸ್ತಿ ತರ್ಲೆ? ಎಲ್ಲಾರು ಜಾಸ್ತಿ ತರ್ಲೆನಾ? ಸರಿ, ನಿಂಗೇನೋ ಗಾಡ್ ಮನುಷ್ಯರ ತರ ಮಾತಾಡಕ್ ಬರುತ್ತಂತೆ, ಮಾತಾಡು ನೋಡೋಣ. ಅಂತಾರೆ. ಹೆಂಗೆ? ಅಂತಾರೆ. ಹ್ಞೂ ಅಂತಾರ. ಆಮೇಲೆ ಕಾಡ್ ಮನುಷ್ಯರು ಎಲ್ಲಿಂದ ಮಾತಾಡ್ತಾರೆ? ಬಾಯಿಂದ ಮಾತಾಡ್ತಾರ? ಕಿವಿಯಿಂದ ಅಂದೆ ಅವಾಗ್ಲೇ? ಕಿವಿಯಿಂದ ಮಾತಾಡಲ್ಲ. ಮತ್ತೆ ಬಾಯಿಂದ ಮಾತಾಡ್ತಾರೆ. ಬಾಯಿಂದ. ಕಿವಿಯಿಂದ ಏನ್ ಮಾಡ್ತಾರೆ? ಕಿವಿಯಿಂದ ಗಲೀಜಿರುತ್ತಲ್ಲ, ಆ ಗಲಿನ ತೆಗಿತಾಳೆ. ಗಲೀಜನ್ ತೆಗಿತಾರ. ಆಮೇಲೆ ಏನ್ ಮಾಡ್ತಾರೆ? ಕಿವಿ ಆಯ್ತು, ಬಾಯ್ತು. ಕಣ್ಣಿಂದ ಏನ್ ಮಾಡ್ತಾರೆ? ಕಣ್ಣಿಂದ ಅಂತ ಇರ್ತಾರ. ಮೂಗಿಂದ? ಮೂಗಿಂದ ಏನು ಮಾಡಲ್ವಾ? ಊಟ ಎಲ್ಲಿಂದ ಮಾಡ್ತಾರೆ? ಊಟ ತತ್ತೇಲ್ ಮಾಡ್ತಾರ ಊಟ? ಕೈಯಲ್ಲಿ ಎತ್ಕೊಂಡ್ ತಿಂತಾರೆ. ಸರಿ, ನಿಮ್ ಮನೇಲಿ ನಿಮ್ಮ ಅಪ್ಪ ಜಾಸ್ತಿ ತರ್ಲೇನಾ, ನಿಮ್ಮ ಅಮ್ಮ ಜಾಸ್ತಿ ತರ್ಲೇನಾ? ಇಬ್ರು. ಏನ್ ಮಾಡ್ತಾರೆ ಮನೇಲಿ? ಇಬ್ರು ಜಗಳ ಮಾಡ್ತಾರೆ. ಏನಂತ ಜಗಳ ಮಾಡ್ತಾರೆ? ಹೇಳೆ, ಹೆಂಗ್ ಜಗಳ ಮಾಡ್ತಾರೆ? ಬಾಯಿಂದನಾ? ಹಿಂಗೆ ಏನಂತಾರ ಅಪ್ಪ ಅಮ್ಮಂಗೆ? ನೀ ಬೇಗ ರೆಡಿ ಆಗಲ್ಲ ಅಂತಾರ? ಆಮೇಲೆ ನನ್ನ ಬೇಗ ರೆಡಿ ಆಗ್ಬಿಡ್ತಿರ್ತೀನಿ. ನಮ್ಮಪ್ಪ ಏನ್ ಮಾಡ್ತಾರೆ, ಅಮ್ಮನ್ಗೆ ಬೇಗ ರೆಡಿ ಆಗು ಅಂತ ಹೇಳ್ತಾರೆ. ಅವಾಗ ಅಮ್ಮ ಏನ್ ಹೇಳ್ತಾರೆ? ಆಯ್ತು ಅಂತಾರೆ. ಅಪ್ಪ ಎಲ್ಲಿ ಮನೇಲಿ ಕೆಲಸ ಮಾಡ್ತಾರ? ಇಲ್ಲ, ಆಫೀಸಲ್ಲಿ. ಆಫೀಸಲ್ಲಿ ಏನ್ ಮಾಡ್ತಾರ ಅಪ್ಪ? ಕೆಲಸ ಮಾಡ್ತಾರೆ. ಅದೇ ಏನ್ ಮಾಡ್ತಾರೆ? ನಿಮ್ಮಪ್ಪ ಏನೋ ಮಾಡ್ತಾರೆ ಆಫೀಸ್ ಹೋಗಿ? ಏನ್ ಕೆಲಸ? ಲ್ಯಾಪ್ಟಾಪ್. ನಿಂದೊಂದು ಲ್ಯಾಪ್ಟಾಪ್. ಇವಾಗ ನೀನ್ ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಮಾತಾಡಿದ್ರೆ ನಿಮ್ಮಪ್ಪ ಏನೋ ಕೊಡಿಸ್ತೀನಿ ಅಂತ ಹೇಳಿದಾರಂತಲ್ಲ, ಏನು? ನೀವು ಗಿಫ್ಟ್ ಕೊಡ್ತೀರಾ? ನಾನೇ ಕೊಡ್ಬೇಕಾ ಅದನ್ನು? ನಿಮ್ಮಪ್ಪ ಏನೋ ಕೊಡಿಸ್ತೀನಿ ಅಂತ ಹೇಳಿದ್ರಂತಲ್ಲ. ಏರೋಪ್ಲೇನ್ ಮಾಲಲ್ಲಿ ಸಿಗುತ್ತಾ? ನಿಮ್ಮ ಮನೇಲಿ ಏರೋಪ್ಲೇನು ಇದೆಯಾ? ಓಡಿಸ್ತೀಯ ನೀನು? ಅದು ಶೆಲ್ ಆದ್ರೆ ಶೆಲ್ ಹೋಗಿದೆ. ಶೆಲ್ ಹೋಗ್ಬಿಟ್ಟಿದ್ಯಾ? ಶೆಲ್ ಹಾಕಿದ್ರೆ ಹೋಗುತ್ತಾ ನಿನ್ ಪ್ಲೇನ್? ಒಂದು ಗೊಂಬೆ ಇತ್ತೆ ನನ್ನ ಹತ್ರ. ಅದಕ್ಕೂ ಶೆಲ್ ಹಾಕಿದ್ರೆ ಹೋಗುತ್ತಾ? ಇಲ್ಲ, ಅದಕ್ಕೆ ಅದು ಗೊಂಬೆ ಮತ್ತೆ ಅದಕ್ಕೆ ಶೆಲ್ ಹಾಕ್ಬಾರ್ದು. ಮತ್ತೆ ಏನ್ ಹಾಕ್ಬೇಕು? ಹಂಗೆ ಬರೀದು. ಮೈಕ ಏನು ಹಾಕದ್ ಬೇಡ. ಏನು ಹಾಕದ್ ಬೇಡ, ತಲೆಗೆ ಮಾತ್ರ ಹಾಕಿದ್ರೆ ಸಾಕಾ? ಸರಿ, ಆಮೇಲೆ ಅಷ್ಟೇನಾ? ನಿಮ್ಮನೇಲಿ ಗೊಂಬೆ ಇದೆಯೇನೆ? ಗೊಂಬೆನೇ ಇಲ್ವಾ ನಿಮ್ಮನೇಲಿ? ನಮ್ಮ ಮನೇಲಿ ದೊಡ್ಡದಿರುತ್ತೆ, ಆಮೇಲೆ ಚಿಕ್ಕದಿರುತ್ತೆ. ದೊಡ್ಡದಿರುತ್ತೆ. ನಂಗೇನು ಕೇಳ್ಸೋದೇ ಇಲ್ಲ ನೀನ್ ಮಾತಾಡಿದ್ರೆ. ದೊಡ್ಡ ಗೊಂಬೆ ಇರುತ್ತೆ, ಚಿಕ್ಕ ಗೊಂಬೆ. ಹೌದಾ? ಹಿಂಗ್ ಕುತ್ಕೊಂಡು ನೋಡೋಣ, ಚೆನ್ನಾಗಿ ಕಂತೆ ಗೊತ್ತೆ. ಹಿಂಗ್ ಕೂತ್ಕೊಂಡ್ರೆ ನೀನು. ಸರಿ, ನಿಮ್ಮ ಮನೇಲಿ ಗೊಂಬೆ ಇದೆಯಾ? ಯಾವ ಗೊಂಬೆ? ಇವಾಗ ತಾನೇ ಇಲ್ಲ ಅಂದೆ. ಸುಮ್ಮನೆ ಹೇಳ್ದೆ. ಯಾವ ಗೊಂಬೆ ಇರೋದು ನಿಮ್ಮ ಮನೇಲಿ? ದೊಡ್ಡ ಗೊಂಬೆನಾ? ಎಷ್ಟು ದೊಡ್ಡದು? ಇಷ್ಟು ದೊಡ್ಡದಾ? ನೀನು ಹಿಂಗೆ ಇಟ್ಕೊ ಅಂತ ಹೇಳಂದಲ್ಲ ನಾನು. ಆಮೇಲೆ ಸರಿ, ರಾಜ್ಕುಮಾರ್ ಅಂದ್ರೆ ಯಾರು? ರಾಜ್ಕುಮಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್. ರಾಜ್ಕುಮಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್. ನನ್ನ ಕೈಯಲ್ಲಿ ಇವ್ರ ಟಾರ್ಚರ್ನ ತಡ್ಕೊಳಕ್ ಆಗ್ತಿಲ್ಲ. ಓಕೆ, ಯಾರು ಮಾತಾಡ್ಬಿಡಿ. ಓಕೆ, ಈಗ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ತಿಕ್ಲು 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 ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ರಾಮರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಷ್ಟೊತ್ತಿಂದ ಇವ್ರು ನನ್ನ ತಲೆ ತಿಂದು ನನ್ನನ್ನು ಆಟ ಆಡ್ತಿದ್ದಾರೆ.
ಈಗ ನಾನು ಮತ್ತೆ ಬಡ ಬಚ್ಚನ್ ನೀನು ಬರೋ ಇಲ್ಲಿ. ಇವಾಗ ನಾವಿಬ್ರು ಒಂದು ಕೆಲಸ ಮಾಡೋಣ. ನಾವಿಬ್ರು ಸೇರ್ಕೊಂಡು ಈ ತರಲೆ ನನ್ನ ಮಕ್ಕಳುಗಳನ್ನ ಚೆನ್ನಾಗಿ ಆಟಾಡ್ಸೋಣ. ಏನಂತೀಯ? ರೆಡಿನಾ? ನಾನೀಗ ಒಂದು ಸೂಪರ್ ಪ್ಲಾನ್ ಮಾಡಿದ್ದೀನಿ. ಸೆಟಪ್ ಅಂತ ಕರಿ ನೋಡು, ಎಲ್ಲ ರೆಡಿ ಆಗ್ಬಿಡುತ್ತೆ. ಕರೆ ಶಟಪ್ ಅಲ್ವೋ, ಸೆಟಪ್. ಓಕೆ ಮಕ್ಕಳ, ಇಲ್ಲಿ ಏನ್ ಕಾಣಿಸ್ತಾ ಇದೆ? ಇದನ್ನ ನೋಡಿದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ತಿನ್ನೋಣ ಅನ್ಸ್ತಾ ಇದೆಯಾ? ಇದು ಯಾವಾಗ ತಿಂತಾರೆ ಕೇಕನ್ನ? ಯಾವತ್ತು ತಿಂತಾರೆ? ಏನಂತ ಹೇಳ್ಬಿಟ್ಟು ತಿಂತಾರೆ? ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ತಿಂತಾರಾ? ಹೇಳ್ತಾರಲ್ವಾ. ಇವಾಗ ನಿಮ್ ಟಾಸ್ಕ್ ಏನು ಅಂದ್ರೆ, ಇಲ್ಲಿ ಇಷ್ಟು ಚೆನ್ನಾಗಿಟ್ಟಿರೋ ಕೇಕನ್ನ ನೀವ್ ಯಾರು ತಿನ್ಬಾರ್ದು, ಆಯ್ತಾ? ಯಾರು ತಿನ್ನಲ್ವೋ ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಯಾರು ತಿಂತಾರೋ ಅವ್ರು ಸೋತೋಗ್ತಾರೆ. ಅರ್ಥ ಆಯ್ತಾ? ಸೊ ಈಗ ಏನ್ ಮಾಡ್ಬೇಕು? ಕೇಕನ್ನ ನೀವ್ ಯಾರು ತಿನ್ಬಾರ್ದು. ಈಗ ಮಜಾ ಏನು ಅಂದ್ರೆ, ಈ ನಮ್ ಬಡ ಬಚ್ಚನ್ನು ಈ ಒಂದು ಬಡ ಕೇಕನ್ನ ಆರಾಮಾಗಿ ತಿಂತಾರೆ. ಓಕೆನಾ? ನೀವೆಲ್ಲ ಬನ್ನಿ ಇವಾಗ ಕೆಳಗೆ. ಓಕೆ, ಈಗ ಯಾರು ಕೇಕನ್ನ ತಿನ್ಬಾರ್ದು. ರೆಡಿನಾ? ಬಟ್ ಕೇಕ್ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಖಾರ ಖಾರ ಇರುತ್ತಾ? ಖಾರ ಅಲ್ವಾ? ಸ್ವೀಟ್ ಇರುತ್ತಾ? ನಮ್ ಕಡೆ ಎಲ್ಲ ಕೇಕ್ ಖಾರ ಇರುತ್ತೆ. ಸ್ವೀಟ್ ಇರುತ್ತಾ? ಆಯ್ತು, ಇವಾಗ ಯಾರು ಕೇಕ್ ತಿನ್ನಲ್ವಾ ಅವ್ರಿಗೆ ನಾನು ಏನ್ ಕೊಡ್ತೀನಿ ಹೇಳಿ? ರೈಸ್ ಕೊಡ್ತೀನಿ. ಗಿಫ್ಟ್ ಏನ್ ಕೊಡ್ತೀನಿ? ಈಗ ಯಾರು ಕೇಕನ್ನ ತಿನ್ಬಾರ್ದು. ಸ್ವಲ್ಪ ತಿಂದಿದ್ದಾರೆ. ಯಾರು? ಹೌದೇನೆ? ಸುಳ್ಳು ಹೇಳ್ತಿದ್ಯಾ? ಮತ್ತಿಲ್ಲೇನೋ ಆಗಿದೆ. ಅದೇನು ಕಸ್ಕೊಂಡಿದ್ದ. ಹೌದಾ? ಯಾರು ಕಚ್ಕೊಂಡು ಹೋದ್ರು? ನಿಮ್ಮಪ್ಪನ? ಇಲ್ಲ. ನಿಮ್ಮಮ್ಮನ? ಯಾರು ಇಲ್ಲ, ಅತ್ತೆ ಕತ್ತಾಯ್ತು. ನಂಗೆ ಯಾಕೋ ನೀನೇ ಕಚ್ಚಿದ್ಯಾ ಅಂತ ಡೌಟು. ಅದು ಅದೇ ಕತ್ತಾಯ್ತು. ಅದೇ ಕಟ್ಟಾಯ್ತಾ? ಅವಳ ತಿಂತಿದ್ದಾಳೆ, ನಾನು ನೋಡ್ದೆ. ಹೌದಾ? ಹೆಂಗ್ ತಿಂದ್ಲು? ಬಾಯ್ಲೆ ಹೆಂಗ್ ತಿಂದ್ಲು ತೋರ್ಸು. ಈ ಕಡೆ ಬಾ, ಈ ಕಡೆ ಬಾ. ಇಲ್ಲಿ ಒಂದ್ ಪೀಸ್ ತಗೊಂಡ್ ತಿಂದ್ಲು. ಒಂದ್ ಪೀಸ್ ತಗೊಂಡ್ ತಿಂದ್ಲು. ಒಂದ್ ಪೀಸ್ ತಗೊಂತಿ? ಹೌದೇನೆ? ಇಲ್ಲ. ತಿನ್ಲಿಲ್ಲ ಇವಳು? ಗೊತ್ತಿಲ್ವಾ? ನೀನ್ ತಿಂತಾ ಇದ್ದೀನ ಹಿಂದ್ಗಡೆನ ಮೆತ್ತಿಗೆ? ನಿಂದು ಕಟ್ಟಾಗಿದೆಯಲ್ಲೂ? ಇಲ್ಲಿ. ನಿಂದು ಕಟ್ಟಾಗಿದೆಯಲ್ಲೂ? ಎಲ್ಲಿ? ಸೈಡಲ್ಲಿ. ಅದು ಹಂಗೆ ಮೊದಲು ಹಂಗೆ ಇತ್ತು. ಬೈಲಿ ಈ ಕಡೆ ಬಾ. ನೀನ್ ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಹೋದ್ರೆ ಔಟು. ಇಲ್ಲೇ ಇರ್ಬೇಕು. ಇವಾಗ ಯಾರು ಫಸ್ಟ್ ತಿಂತಾರೆ ಅಂತ ನಿನ್ಗನ್ಸ್ತಾ ಇದೆ? ಯಾರು ಸೋತೋಗ್ತಾರೆ? ಅವಳು ಸೋತೋಗ್ತಾಳ. ಏಕೆ? ಕೇಕ್ ಬೇಕಂತೆ. ಕೇಕ್ ಬೇಕು ಅಂತ ಹೇಳ್ತಿದ್ಲ? ಯಾವಾಗ? ಅವಾಗ. ಹೌದಾ? ನಿನ್ನ ಹತ್ರ ಬಂದು ಹೇಳಿದ್ಲ ಅವಳು? ಇಲ್ಲ ಆಂಟಿ, ನಾ ಹೇಳಿಲ್ಲ, ಅವಳು ಸುಳ್ಳು ಹೇಳ್ತಾಳೆ. ಹೌದಾ? ಮತ್ ನಿಂಗೆ ಯಾವಾಗ ಹೇಳಿದ್ಲ ಅವಳು? ಯಾವಾಗ ಹೇಳಿಲ್ಲ. ಊಟ ಮಾಡ್ಬೇಕಾರೆ ಹೇಳಿದ್ಲ? ಏನಂತ ಹೇಳಿದ್ಲು? ಇಲ್ಲ ಆಂಟಿ, ನಾ ಹೇಳಿಲ್ಲ ಆಂಟಿ. ಇಲ್ಲಿ ನೋಡಿ, ಇದು ನೀನ್ ಯಾಕೋ ಹತ್ರ ಹೋಗಿ ಹೋಗಿ ತಿಂತಾ ಇದ್ದೆ? ಡೌಟ್ ನಂಗೆ. ಮಾಡು. ಮಧು. ಓಕೆ, ಇವಾಗ ನಾನು ನಿಮ್ಗೆಲ್ರಿಗೂ 3 ನಿಮಿಷ ಟೈಮ್ ಕೊಡ್ತೀನಿ. ಎಷ್ಟು ನಿಮಿಷ? 3 ನಿಮಿಷ ಟೈಮ್ ಕೊಡ್ತೀನಿ. ಯಾರು ಕೇಕ್ ತಿನ್ನಲ್ವೋ ಅವ್ರಿಗೆ ಈ ಗಿಫ್ಟ್ ಕೊಡ್ತೀನಿ. ನಿನಗೂ ಬೇಕಾ? ಸರಿ, ಇವಾಗ ಅವನ್ ತಿಂತ ಇದ್ದಾನ, ಪರವಾಗಿಲ್ವಾ? ಔಟ್ ಅವನು ಕೊಡೋದ್ ಬೇಡ ಹಂಗಾರ ಇವಾಗ? ಓಕೆ, ನಿಮ್ಮ ಕೌಂಟ್ ಡೌನ್ ಶುರು ಆಗುತ್ತೆ ಈಗ. ಹಲೋ ಮೇಡಮ್, ನೀವೊಂದು ಸ್ಪೂನ್ ತಗೊಂಡ್ಬಿಡ್ರಿ. ಏನ್ ಮಾಡ್ತಾ ಇದ್ದೀರಾ? ನೀವ್ ಬಂದ್ಬಿಡ ಇಲ್ಲಿಗೆ. ಇವ್ರು ತಿಂತಾ ಇದಾರೆ, ಅವ್ರು ತಿಂತಾ ಇದಾರೆ ಅಂತ. ಬಾಯ್ಲಿ. ಚೆನ್ನಾಗಿದೆ ನೋಡೆ. ಸೋಲ್ತಾರ ತಿಂದ್ರೆ? ನೀವು ಹೇಳಿದಿರಲ್ಲ ಸೋಲ್ತಾರಂತ. ನಾನೇನ್ ಹೇಳಿದೀನಿ? ಇದು ಸಿಗಲ್ಲ ಅಷ್ಟೇ, ಬಟ್ ಕೇಕ್ ಸಿಗುತ್ತಲ್ಲ. ಇದು ಬೇಕು ನಂಗೆ. ಇದು ಬೇಕಾ? ಸಕ್ಕತ್ತಾಗಿದೆ. ಸಕ್ಕದಾಗಿದ್ಯಾ? ಆಂಟಿ ನನಗೆ ಬೇಕು. ನಿಂಗೆ ಇದು ಬೇಕಾ ಕೇಕ್ ಬೇಕಾ?
ನಂಗೆ ಇದು ಬೇಕು ನಂಗೆ ಕೇಕ್ ತಿನ್ರೋ. ಅಯ್ಯ ತಿನ್ನಕ್ಕೆ ಬೈತೀರ. ಯಾರು ಬೈತಾರ? ನಾನೇನು ಬೈಯಲ್ಲಪ್ಪ. ಕೇಕ್ ನೋಡ್ತಾ ಇರ್ಬೇಕು, ಕೇಕ್ ನೋಡ್ತಾ ಇರ್ಬೇಕು. ನೋಡ್ತಾ ಇದ್ದೀರಾ? ಯಾವ ಕಲರ್ ಇದೆ? ಪಿಂಕ್ ಅಂಡ್ ವೈಟ್. ಪಿಂಕ್ ಅಂಡ್ ವೈಟ್. ಪಿಂಕ್ ಅಂಡ್ ವೈಟ್. ಮಧು ಹೆಂಗಿದ್ಯೋ? ಪಿಂಕ್ ಅಂಡ್ ವೈಟ್ ಕಲರ್ ಐತೆ ನೋಡೆ ಸಕ್ಕದಾಗಿದೆಯಂತೆ. ಬೇಡವಾ ನಿಂಗೆ? ಬೇಡವಾ ನಿಂಗೆ? ಏ ಮಧು, ಒಂಚೂರು ಹಂಗೆ ನಡ್ಕೊಂಡು ತಿನ್ಕೊಂಡು ಹೋಗೋ ನೋಡೋಣ ಅವ್ರ ಮುಂದೆ. ನನಗೂ ಬೇಕಾ ಬೇಡವಾ? ತಿಂತ್ಯಾ? ಚೆನ್ನಾಗಿದೆ ತಿಂತ್ಯಾ? ತಿಂತ್ಯಾ? ಬೇಕಾ? ಬೇಡ. ಯಾರಿಗೆ ಹೇಳಲ್ಲ ತಿನ್ನು? ಬೇಡ. ಬೇಡ. ಆಯ್ತು, ಒಂದ್ ಕೆಲಸ ಮಾಡೋಣಪ್ಪ. ಈ ಗೊಂಬೆನ ನಾನು ಯಾರಿಗೂ ಕೊಡಲ್ಲ, ಆಯ್ತಾ? 10 ಸೆಕೆಂಡ್ಸ್ ಇದೆ. ಬೇಕಿದ್ರೆ ಕೇಕ್ ತಿನ್ನಿ, ಇಲ್ಲಾಂದ್ರೆ ಇಲ್ಲ. ಗೆದ್ರೆ ಏನು ಕೊಡಲ್ಲ, ಓಕೆನಾ? ಬೇಕಿದ್ರೆ ಕೇಕ್ ತಿನ್ಬೋದು. ಅವ್ಗೇನು ಗೊತ್ತಿಲ್ಲ. ಆಂಗ್ರಿ ಬರ್ಡ್ ಕೊಡಲ್ಲ. ತಿನ್ನಿ, ಯಾರು ಬೇಕೋ? ಯಾರು ಫಸ್ಟ್ ತಿಂತೀರಾ? ಕೇಕ್ ಯಾರು ತಿನ್ನಲ್ಲ ಅವ್ರಿಗೆ ಕೊಡ್ತೀನಿ ಅಂದಿದೆ. ನಾನು ತಿಂದಿಲ್ವಲ್ಲ. ಒಂಚೂರು ತಿಂದಿದ್ದಾನೆ ನೀನು. ಇವಾಗ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ನಾನು ಏನು ಹೇಳಿದೆ ಹೇಳೋ? ಕೇಕ್ ಯಾರು ತಿಂತಾರೋ ಅವ್ರಿಗೆ ಕೊಡ್ತೀನಿ ಅಂತ. ಸೊ ಯಾರು ತಿಂತೀರಾ ಬೇಗ? ನಾನು Just a falling into Samarama. Avanama Sama Samarima. Just a falling into ಯಾರು ಹೆಂಗ್ ಹೇಳ್ತಾರೆ ಅವ್ರಿಗೆ ಬೇಗ ಹೇಳು. ನೀನ್ ತಿಂತೀಯ ಸರಿ, ಇವಳು ತಿನ್ಬಿಟ್ಲಲ್ಲ. ಈಗ ಯಾರು ಫಸ್ಟ್ ತಿಂದಿದ್ದ ನೀವೇ ಹೇಳಪ್ಪ. ಇವಳು ಅಂತಾಳೆ. ನೀನಾ? ಹಂಗಾರೆ ಇದು ನಿಂಗ? ಸರಿ ತಗೋ. ಏ ಮಧು ಗೆದ್ಬಿಟ್ಟಲ್ಲೋ. ನಿಮ್ ಯಾರಿಗೂ ಇಲ್ಲ ಗೊಂಬೆ. ಇಲ್ಲಿ ಕೂತ್ಕೊಳ್ತಾರೆ ಯಾರಾದ್ರೂ? ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು. ಇಳಿಬೇಡ. ಈ ತರಲೆ ನನ್ನ ಮಕ್ಳ ಜೊತೆ ಹೇಗಕ್ಕೆ ನನಗೆ ಸ್ವಲ್ಪ ಎನರ್ಜಿ ಬೇಕು. ಈಗ ರಾಮರಾಜ್ ಕಾಟನ್ ಪಂಚೆಗಳು ಮತ್ತೆ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಳು. ಇಲ್ಲೆಲ್ಲರೂ ಬರೀ ತಿಕ್ಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡ್ ಬನ್ನಿ. ಏನ್ರ ನಿಮ್ ಪ್ರಾಬ್ಲಮ್?
ಗೊಂಬೆನೇ ಆಟಾಡ್ಸ್ತೀರಾ? ಈಗ ಒಂದು ಕೆಲಸ ಮಾಡೋಣ, ನಿಮ್ಮ ತರಲೇ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಈಗ ಈ ಗೊಂಬೆನ ನಾನು ನಿಮಗೆ ಕೊಡಲ್ಲ, ಕೊಡ್ತೀನಿ. ಯಾವಾಗ ಅಂದ್ರೆ ನಿಮ್ಮ ಪೇರೆಂಟ್ಸ್ ಹತ್ರ ಒಂದೊಂದು ಟಾಸ್ಕ್ ಮಾಡಿಸ್ತೀನಿ, ಓಕೆನಾ? ಯಾರ್ ಪೇರೆಂಟ್ ಗೆಲ್ತಾರೋ ಅವ್ರ ಮಗುಗೆ ಗಿಫ್ಟ್. ಯಾರ್ ಪೇರೆಂಟ್ಸ್ ಗೆಲ್ತಾರೆ? ನಾನು ನಿಮಗೆ ಟಾಸ್ಕ್ ಏನು ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಈಗ ಫುಲ್ ಮ್ಯಾಜಿಕ್ ಮಾಡ್ತೀನಿ ಕಣ ನಾನು. ನೀನೊಬ್ನೇ ಮ್ಯಾಜಿಕ್ ಮಾಡೋದ? ಈಗ ಚಕ್ ಅಂತೀನಿ, ಅಷ್ಟ್ರಲ್ಲೇ ಇಲ್ಲಿ ಟಾಸ್ಕ್ ಏನ್ ಬೇಕೋ ಅದೆಲ್ಲ ಬಂದ್ಬಿಡುತ್ತೆ. ನೋಡ್ತೀಯಾ? ಚಕ್ ಮ್ಯಾಜಿಕ್ ಮಾಡಿದ್ದೀನಿ. ಚಪ್ಪಾಳೆ ಹೊಡಿಯಲ್ಲ ನೀವೆಲ್ಲ, ಚಪ್ಪಾಳೆ ಹೊಡಿರೆ. ಎಷ್ಟು ಚೆನ್ನಾಗಿ ಮಾಡಿದೆ ಅಲ್ಲ ಮ್ಯಾಜಿಕ್. ಇವಾಗ ಏನು ಅಂದ್ರೆ ಮ್ಯಾಟ್ರು, ಸೈಕಲ್ನ ಇವ್ರ ಪೇರೆಂಟ್ ಯಾರಿದಾರೋ ಫಾದರು ಬರ್ತೀರಾ, ಸೈಕಲ್ ತುಳ್ಕೊಂಡು ಇಲ್ಲಿ ಸರ್ಕಲ್ ಅಲ್ಲಿ ಓಡಿಸ್ತಾ ಇರ್ಬೇಕು. ನಿಮ್ಮ ಮಗ ಅಥವಾ ಮಗಳು ನಿಮಗೆ ಮೀನ್ ವೈಲ್ ಬಂದ್ ತಿನ್ನಿಸ್ತಾರೆ. ಯಾರು ಜಾಸ್ತಿ ಬಂದ್ ತಿಂತಾರೋ ಅವ್ರೇನು ಅವ್ರ ಪಾಪ ವಿನ್ ಆಗ್ತಾರೆ. ರೆಡಿ ಇದೀರಾ? ಈಗ ಮೊದಲನೇ ಮಂಕಿ ಬಂದಿದೆ. ಮೊದಲನೇ ಮಂಕಿ ಅವ್ರ ಫಾದರ್ ಎಲ್ಲಿದೆ? ಎಲ್ಲಿ? ನಿಮ್ಮಪ್ಪ ಸ್ಟ್ರಾಂಗಾ? ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಚೆನ್ನಾಗಿ ತಿನ್ಸು, ಇನ್ನ ದೊಡ್ಡ ಪೀಸ್ ತಿನ್ಸು. ಸರ್ ಪೆಡ್ಲ್ ಮಾಡ್ಬೇಕು, ನಿಲ್ಸಂಗಿಲ್ಲ. ಪಾಯಿಂಟ್ಸ್ ಕಟ್ ಆಗುತ್ತೆ. ಹೇಳ್ಕೊಡು. ಹಿಂಗೆ ಕಾಲೇ ತೋರ್ಸು. ಇವಾಗ ತಿನ್ಸು. ಸರ್ ನೀವೇನು ನನ್ಗೆ ಆಕ್ಸಿಡೆಂಟ್ ಮಾಡ್ತಾ ಇದ್ದೀರಾ? ಕಾಲು ಬೇಕು. ನೀವು ತುಂಬಾ ಸೈಕಲ್ ಹೊಡಿತಿದ್ದೀರಾ, ಬನ್ನಿ. ನೀವು ಸೈಕಲ್ ಹೊಡೆದು ನಾನು ನೋಡಿ ಸಾಕಾಯ್ತು. ಇವಾಗ ಪಪ್ಪ ಹೆಂಗ್ ಓಡಿಸಿದ್ದಾರೆ ಸೈಕಲ್ನ? ಪಪ್ಪ ಸೂಪರ್ ಆಗಿ ಓಡಿಸಿದ್ದಾರೆ ಅಂತೆ ಸರ್. ಹಲೋ, ಪಾಪ ಎಲ್ಲಿದ್ದಾರೆ ಅನ್ಸ್ತಾ ಇದೆ, ಅದಕ್ಕೆ ಒಂದು ಸ್ವಾಗತ. ಸ್ವಾಗತ ಹೇಳ್ಬಿಟ್ಟಿದ್ದೇನೆ, ನೀವು ಹೋಗಿ ಸ್ವಾಗತ ಮಾಡ್ಕೊಳ್ಳಿ. ತಿನ್ಸಕ್ ರೆಡಿ ಇದೆಯಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಸರ್ ಓಡಿಸ್ಬೇಕು, ಸೈಕಲ್ ಕಾಲ್ ಕಡೆ ಇಡಿ ಅಂತ. ಬೇಗ ಓಡಿಸ್ಬೇಕು. ತಿನ್ಸು. ಹೆಂಗೆ ಅನ್ಸ್ತಾರೆ ಸರ್? ತುಂಬ ಜನ ಸೈಕಲ್ ಓಡಿಸ್ತೀರಿ. ಮಾತಾಡಿ ಸರ್, ಒಂದೆರಡು ವಯಸ್ಸು ಹೇಳಿ. ಯಾರು ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಮೇಡಮ್, ನಾನು ವೆಯ್ಟ್ ಕಡಿಮೆ ಅಂತ ಕೂತ್ಕೋಬೇಕಂತ. ಹೆಂಡತಿ ಬೇಡವಾ ಹಂಗಾರೆ? ಸರ್ ನಿಮ್ ಬಿಟ್ರೆ ಓಡಿಸ್ತಾನೆ ಇರ್ತೀರ, ಬನ್ನಿ ಸಾಕು. ಹಿಂಗನ್ಸ್ತು ಸರ್. ಮಾತಾಡಿ ಸರ್, ಮಾತಾಡಿ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಇವಾಗ ಏನು ಅಂದ್ರೆ ಮ್ಯಾಟ್ರು, ನೀವೇನೋ ಹೇಳ್ಬಿಟ್ರಿ ನಂತರ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಮನೆಗೆ ಹೋಗಿ ಸರಿಯಾಗಿ ಒದೆಗಳು ಬೀಳುತ್ತೆ, ಅದಕ್ಕೆ ಕಾಂಪ್ರಮೈಸ್ ಮಾಡಿ ಹೋಗಿ. ಹೊಡಿ ತಿನ್ಸಿ ನೋಡೋಣ. ಬೋಳಪ್ಪ ಈಗ ಹಿಂದೆ ಅವ್ರಿಗೆ ತಿನ್ಸ್ತಾ ಇದಾರೆ. ಎಲ್ಲರೂ ಚಪ್ಪಾಳೆ ಆಡಿದೆ. ನೆಕ್ಸ್ಟ್ ಸರ್, ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಸೈಕಲ್ ಹೊಡ್ಸಿ, ಕಾಲ್ ಕಡೆ ಇಡಂಗಿಲ್ಲ. ಕಾಲ್ ಕಡೆ ಇಡಂಗಿಲ್ಲ ಸರ್. ಹೊಡ್ಸಿ. ಯಾವ ಬ್ಯಾಗ್ ಫುಲ್ ಸರ್? ಫುಲ್. ಸರಿ ಓಡ್ಸಿ ನೀವು. ಎಕ್ಸೈಸ್ ಆಯ್ತಾ? ಬನ್ನಿ. ಮುಗೀತು. ಅಯ್ಯ ಸರ್, ನಿಮ್ಮ ಮಗಳು ಇಷ್ಟು ಫಾಸ್ಟ್ ಇದ್ದಾಳೆ. ನೀವು ನೋಡಿದ್ರೆ ಇಷ್ಟು ಅಲ್ಲ. ಸರ್ ಕಾರ್ ಓಡ್ಸಕ್ ಬರುತ್ತಾ ನಿಮ್ಗೆ?
ಕಾರ್ ಓಡ್ಸಕ್ ಬರುತ್ತಾ? ಹೆಂಗ್ ಓಡಿಸ್ತೀರಾ? ನೀವು ಇನ್ನೇನಾದ್ರೂ ಹೇಳಿ ನನ್ನ ಮುಖ ಇನ್ನಷ್ಟು ಬಂದ್ ಮಾಡಕ್ ಮುಂಚೆ. ತುಂಬಾ ಥ್ಯಾಂಕ್ಸ್. ಕೂತ್ಕೊಳ್ಳಿ ಸರ್. ಈಗ ಅವ್ರ ತಂದೆ ತಾಯಿ ಸೇರ್ಕೊಂಡು ತರಲೆ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈ ಮಧ್ಯೆ ನನಗೆ ನಿಜವಾಗ್ಲೂ ಒಂದು ಬ್ರೇಕ್ ಬೇಕು. ರಾಮ್ರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ಬ್ರೇಕ್. ಅವಳನ್ನ ಸೈಕಲ್ ಮೇಲೆ ಕೂರಿಸಿ ತಳ್ಕೊಂಡು ಹೋಗ್ಬೇಕು. ಜೊತೆಗೆ ನೀವು ಬಂದು ತಿನ್ಬೇಕು. ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಸೈಕಲ್ ಓಡಿಸಿ ಮೇಡಮ್, ನಿಲ್ಸಂಗಿಲ್ಲ. ನೀವು ಹೇಳಿ ಮೇಡಮ್. ಹಾ, ಬಾಬಾ ಬಂದ್ರು. ಸೈಕಲ್ ಎಲ್ಲ ಹಿಂಗ್ ಓಡಿಸ್ತಿದ್ರ? ಅಮ್ಮ ಮನೆ ಸೈಕಲ್ ಓಡಿಸ್ತಾರ? ಇಲ್ವಾ ಮೇಡಮ್? ಏನ್ ಮೇಡಮ್ ತಿಂತಾನೆ ಇದೀರಾ? ಒಂದ್ಸಲ ಸೈಕಲ್ ಓಡಿಸೋದು ಹೇಳ್ತೀರಿ ಮೇಡಮ್. ಬಂತೀನಿ, ಬೇಗ ಟೈಮ್ ಆಯ್ತು ಮೇಡಮ್. ಇವಾಗ ಕೌಂಟ್ ಡೌನ್ ಶುರು ಆಗುತ್ತೆ. ಈಗ ನಿಮ್ದು 10, 9, 8, 7, 6. ಸೈಕಲ್ ಓಡಿಸ್ಬೇಕು, ಸೈಕಲ್ ಓಡಿಸ್ಬೇಕು. 5, 4, ಬೇಗ ಬೇಗ ತಿನ್ಬೇಕು. 4, 3, 2, 1. ಹೆಂಗ ಅನಿಸ್ತು? ಕೈ ಬಿಟ್ಟು ಮಾತಾಡಿ, ನಾಚ್ಕೋಬೇಡಿ. ಏನಾಯ್ತು? ಇನ್ನೊಂದು ಬಂದ್ಕೊಡೋಣ. ಚೆನ್ನಾಗಿದೆ ಅಂತಿದ್ದೀರಾ. ಬನ್ನಿ ಯಾಕೋ ತುಂಬಾ ಇಷ್ಟಪಟ್ಟಿದೆ. ಇನ್ನೊಂದು ಬಂದ್ಕೊಡ್ರಪ್ಪ. ಇದ್ದೀರಾ? ಬೇಡವಾ? ಚೆನ್ನಾಗಿದೆ ಅಂದ್ರೆ ಸರಿ, ಹೋಗಿ ಬೆವರು ಒರೆಸ್ಕೊಡಿ. ಬೆವರು ಸುರಿಸಿ ದುಡಿತಾ ಇದಾರೆ. ಚಪ್ಪಾಳೆ ಹೊಡಿರಪ್ಪ ಎಲ್ಲ ಪೇರೆಂಟ್ಸ್ಗೂ. ನೀನೆಲ್ಲ ಹೋಗ್ತಿದ್ಯಾ? ಬಾರಿ ಇಲ್ಲಿ. ಸೊ ಯಾರಪ್ಪ ವಿನ್ನರ್? ಯಾರಮ್ಮ? ಮಧು, ಇದು ಯಾಕೋ ಭಾರಿ ಟೆನ್ಷನ್ ಕೆಲಸ ಆಗ್ಬಿಟ್ಟಿದೆ ಡಿಸೈಡ್ ಮಾಡೋದು. ಸೊ ನಾನೇನು ಅನ್ಕೊಂಡೆ ಅಂದ್ರೆ ಇನ್ನೊಂದು ರೌಂಡ್ ಇಡ್ತೀನಿ. ಓಕೆ, ಆ ರೌಂಡಲ್ಲಿ ಇವರೆಲ್ಲರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವ. ಈಗ ನೀನು ಎಷ್ಟು ಸೂಪರ್ ಆಗಿ ಡಾನ್ಸ್ ಮಾಡ್ತೀಯಾ, ಹಂಗೆ ಇವರು ಡಾನ್ಸ್ ಮಾಡ್ತಾರೆ, ರೈಮ್ಸ್ ಹೇಳ್ತಾರೆ, ಹಾಡು ಹೇಳ್ತಾರೆ. ಸೊ ಯಾರ್ಯಾರು ಸೂಪರ್ ಆಗಿ ಟ್ಯಾಲೆಂಟ್ ಇದೆಯೋ ಅವರೆಲ್ಲರೂ ಅವ್ರವ್ರ ಟ್ಯಾಲೆಂಟ್ ತೋರಿಸ್ತಾರೆ. ಯಾರು ಸಕ್ಕದಾಗಿ ಮಾಡ್ತಾರೋ ಅವ್ರಿಗೆ ಗಿಫ್ಟ್ ಕೊಡೋಣ. ಏನಂತೀಯಾ? ರೆಡಿನಾ? ಏಯ್, ಟ್ಯಾಲೆಂಟ್ ತೋರ್ಸಕ್ ರೆಡಿ ಇದ್ದೀರಾ? ರೆಡಿ ಅಂತ ಹಿಂಗನ್ನಿ ಒಂದ್ಸಲ ಎಲ್ಲ ಜೋರಾಗಿ ರೆಡಿ. ಓಕೆ, ನಿನ್ಗೇನೋ ಚೆನ್ನಾಗಿ ಬರುತ್ತೆ. ನಿನ್ಗೆ ಚೇರ್ ಮೇಲೆ ಕೂತ್ಕೊಂಡು ಪ್ರಾಬ್ಲಮ್ ಆಗ್ತಿದ್ಯಾ? ಒಂದು ಕೆಲಸ ಮಾಡ್ತೀನಿ, ನಿನ್ನನ್ನು ಇಲ್ಲಿಂದ ರಬ್ಬಕ್ ಅಂತ ಇಳಿಸ್ತೀನಿ. ಈಗ ಇಲ್ಲಿ ನೀನು ಸಿಂಗಮ್ ಡೈಲಾಗು, ಆಮೇಲೆ ಅದ್ಯಾವುದು ಪಂಚೆ ಡಾನ್ಸ್ ಎಲ್ಲ ಮಾಡಬೇಕು. ರೆಡಿನಾ? ಓಕೆ, ನಿನ್ ಟೈಮ್ ಶುರು ಆಗುತ್ತೆ. ಈಗ ಹೇಳು. सबकी पड़ेगी तो मेरी पड़ेगी. ಆಮೇಲೆ मुझको थोड़ा राउंड घुमा के आलदा रजनी फैन डांस माडो. आलदा रजनी फैन चलाएगा डोंट टच लुंगी डांस ಲುಂಗಿ ಡಾನ್ಸ್ ಮಾಡಲ್ವಾ? ಮಾಡೋ ಲುಂಗಿ ಪಂಚನೇ ಇಲ್ಲ. ಕರೆಕ್ಟ್ ಅಲ್ಲ. ಪಂಚೆ ತರ್ಬೇಕು ತಾನೆ ಮನೆಯಿಂದ ನೀನು? ಪಾಪ ತಂದಿಲ್ಲ, ನಾನೇನ್ ಮಾಡಲಿ. ಓಕೆ, ಸೂಪರ್. ಗುಡ್ಡಮ್ಮ ಏನು ಹೇಳುತ್ತೀಗ? ಹಾಡೇನು? ಏಯ್, ಬೊಂಬೆ ರೆಡಿ ಇಟ್ಕೊಳ್ರಪ್ಪ. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಈಗೋ ಜಾಲಿ ದೈದ ನಿನ್ನ ಆಸೆಗೆ ನನ್ನ ಆಸೆ ಯಾರ ಹೆಸರು ಸನ್ನಾಡ ಇಂಡಸ್ ಕಾಸಿಂಗ್ ಎಫ್ಎಂ ಬೇಬಿ. ಇನ್ಯಾವ ಹಾಡು ಗೊತ್ತು ನಿಂಗೆ? ಬುಲ್ಬುಲ್ ಸಾಂಗ್ ಹೇಳು. ಬುಲ್ಬುಲ್ ಮಾತಾಡಕ್ಕಿಲ್ಲ ನಿಲ್ಲೆ. ಏಯ್, ಹಿಂಗೆಲ್ಲ ಹೇಳಿದ್ರೆ ನಂಗೆ ಇಷ್ಟ ಆಗಲ್ಲ, ಆಯ್ತಾ? ನೀನು ಡಾನ್ಸ್ ಮಾಡ್ಕೊಂಡು ಹೇಳ್ಬೇಕು. ರೆಡಿ ಇದೆಯಾ? ಬುಲ್ಬುಲ್ ಡಾನ್ಸ್ ಮಾಡ್ಕೊಂಡು ಹೇಳು ನೋಡೋಣ. ನೀನು ಬರ. ಮಾತಾಡಕ್ಕಿಲ್ವಾ? ಮಾತಾಡಕ್ಕಿಲ್ವಾ? ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವಾರಿ.
ಹೌದಾ ಮಾತಾಡು ನೋಡೋಣ. ಚಾಮ್ ಚಮ್ ಚುಂಚು ಕೇಸರಿ ಆಜಾ ಅಚ್ಚು ಪೋಲೋಕ್ಚ ಚಿಕನ್ ಆಜಾ ಆಯನು ನೋಕ ಜಪುಚ ಚಾವಿ ಗಾಜಾ ಟೊಂಟೊಂಟೆ ತಂತಿಂತಿ ಬಿಂಗೋಡಿ ಬಿಂಗಳಿ ಜೋ ಜೋ ಚಂದಿರಲ್ದೆ ಚೋ 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 ಚೌ 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 ಬಾರಿ ತಂದ್ಕೊತಾರೆ. ಏನಿದು ಏನಾಯ್ತು ಮೇಡಮ್ ಇಲ್ಲಿ? ಸೀಕ್ರೆಟ್ ಲ್ಯಾಂಗ್ವೇಜ್ ಹೇಳಿದ್ರಲ್ಲ ನೀವೇ. ಸೀಕ್ರೆಟ್ ಲ್ಯಾಂಗ್ವೇಜ್ ಸರಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ? ಅವ್ರ ಡ್ಯಾಡಿ ಜೊತೆ ಮಾತ್ರ ಮಾತಾಡೋದವಳ ಆ ಥರ. ಮನೇಲಿ ಹಿಂಗೆ ಮಾತಾಡ್ತಾರಾ? ಅವಾಗ ಏನ್ ಮಾಡ್ತೀರಾ ನೀವು? ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇರ್ತಾರೆ. ನಂಗೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತಲ್ಲ, ಅವಾಗ ನಾನು ಸೆಪ್ರೇಟ್ ಆಗಿರ್ತೀನಿ. ಹಂಗ ಒಟ್ನಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಫ್ಯಾಮಿಲಿ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಚಿನ್ನಿ ನಿಂಗೆ ಅಡ್ಗೆ ಚೆನ್ನಾಗಿ ಮಾಡಕ್ ಬರುತ್ತೆ ಅಂತ ಹೌದಾ? ಚಪಾತಿ ಮಾಡ್ತೀಯ ನೀನು? ಏನ್ ಮಾಡ್ಬೇಕು ಚಪಾತಿ ಮಾಡಕ್ಕೆ? ಹಿಟ್ಟಲ್ಲಿ ಕಳಿಸಿಡ್ಬೇಕು. ಹಿಟ್ಟಲ್ಲಿ ಏನ್ ಕಲಿಸ್ಬೇಕು? ಗೋಧಿ ಹಿಟ್ಟು ಗೋಧಿ ಹಿಟ್ಟಾ? ಗೋಧಿ ಹಿಟ್ಟಿಗೆ ಏನ್ ಹಾಕ್ಬೇಕು? ಪುಡಿ ಪುಡಿ ಹಾಕ್ಬೇಕು. ಯಾವ ಪುಡಿ? ಕಡ್ಡಿ ಪುಡಿ ಮತ್ತೆ ಚಪಾತಿ ಪುಡಿ. ಚಪಾತಿ ಪುಡಿ ಎಲ್ಲಿಂದ ತರ್ತೀರಾ ಮೇಡಮ್ ಚಪಾತಿ ಪುಡಿನ? ಸರಿ ನಿನ್ಗೆ ಆಮೇಲೆ ನಿನ್ ಕೈಲಿ ಡಾನ್ಸ್ ಮಾಡಿಸ್ತೀನಿ. ಈಗ ಮೇಡಮ್ ಅವರು ನಿದ್ದೆ ಮಾಡಕ್ ಮುಂಚೆ ಅವ್ರನ್ನ ಮಾತಾಡ್ತೀನಿ ಆಯ್ತಾ? ಮೇಡಮ್ ನಿಂಗೆ ಸ್ಟೇಟ್ ಕ್ಯಾಪಿಟಲ್ಸ್ ಕೇಳ್ತೀನಿ, ನೀನು ಹೇಳ್ತೀಯಾ? ಕರ್ನಾಟಕದ ಯಾವ್ದು ಕ್ಯಾಪಿಟಲು? ಬೆಂಗಳೂರು. ಬೆಂಗಳೂರಾ? ಹೌದಾ? ಬೆಂಗಳೂರು. ಆಂಧ್ರ ಪ್ರದೇಶದ್ದು? ತಮಿಳ್ನಾಡು. ತಮಿಳ್ನಾಡಾ? ವೆಸ್ಟ್ ಬೆಂಗಾಲ್ದು? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಲ್? ಪಶ್ಚಿಮ ಬಂಗಾಲನಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಈಗ ಯಾರಿಗೆ ಗಿಫ್ಟ್ ಕೊಡ್ಲಿ ನಾನು? ನನಗೆ ಇವಾಗ ಮಾತ್ರ ಜೋರಾಗಿ ಮಾತಾಡ್ತೀರಾ? ಏನಾದ್ರೂ ಮೆತ್ತಗೆ ಮಾತಾಡ್ತೀರಾ? ಎಲ್ಲರಿಗೂ ಕೊಡಿ. ಅಪ್ಪ ರಾಮ ಕೃಷ್ಣ, ಇವತ್ತು ಲೈಫಲ್ಲಿ ನಾನು ಇಷ್ಟು ಎಂಜಾಯ್ ಮಾಡಿಲ್ಲ ಮಧು. ನಿಜವಾಗ್ಲೂ ಮಕ್ಕಳ ಜೊತೆ ಇವತ್ತು ನಾನು ಮಗು ಆಗಿದ್ದೆ, ಸಖತ್ ಎಂಜಾಯ್ ಮಾಡಿದ್ದೀನಿ. ಇವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಗಿಫ್ಟ್ ಕೊಟ್ರೆ ನನಗೂ ಬೇಜಾರಾಗುತ್ತೆ. ಸೊ ನಾನೇನು ಮಾಡ್ತೀನಿ ಗೊತ್ತಾ? ಎಲ್ಲರಿಗೂ ಗಿಫ್ಟ್ ಕೊಡ್ತೀನಿ. ರೆಡಿ ಇದ್ದೀರಾ ಗಿಫ್ಟ್ ತಗೊಳಕ್ಕೆ? ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಗಿಫ್ಟ್ ಬರುತ್ತೀಗ. ಓ ಶಬಾ, ಗಿಫ್ಟ್ ರೆಡಿ ಆಗಿದೆ. ಈಗ ಎಲ್ಲರೂ ಕಣ್ಬಿಡಿ. ಏ ಎಲ್ಲರೂ ಇಳಿರಿ ಇವಾಗ ನಿಧಾನಕ್ಕೆ. ಈಗ ನಿಂಗೆ ಏನೇನು ಬೇಕೋ ಅದನ್ನ ತಗೊಳ್ಳಿ ಆಯ್ತಾ? ತಗೋ. ವೀಕ್ಷಕರೇ, ಎಷ್ಟೊಂದು ಮಸ್ತಿ ಮಾಡಿದ್ವಿ, ಎಷ್ಟೊಂದು ಎಂಜಾಯ್ಮೆಂಟ್ ಇತ್ತು ಅಂತ ನೀವೇ ನೋಡಿದ್ರಲ್ಲ. ಮತ್ತೊಂದು ಎಪಿಸೋಡ್ ಅಲ್ಲಿ ಅಂದ್ರೆ ನಾಳೆ 9 ಗಂಟೆಗೆ ಇನ್ನಷ್ಟು ತರಲೆ ನನ್ನ ಮಕ್ಕಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಸಖತ್ ಮಸ್ತಿ ಮಾಡೋದಕ್ಕೆ. ನೀವು ರೆಡಿ ಇದ್ದೀರಲ್ಲ? ಇಲ್ಲಿ ಮಕ್ಕಳಿದ್ದಾರೆ, ಮಕ್ಕಳ ಜೊತೆಲಿ ನಮ್ಮ ದೊಡ್ಡ ಬಚ್ಚನ್ ಇದ್ದಾರೆ. ಆದ್ಮೇಲೆ ಡಾನ್ಸ್ ಇಂದ ನಾವು ಹಾಗೆ ಮನೆಗೆ ಹೋಗಕ್ಕಾಗತ್ತಾ? ಸೊ ನಾವು ಡಾನ್ಸ್ ಮಾಡಿ ಮಸ್ತಿ ಮಾಡಿ ಮನೆಗೆ ಹೋಗ್ತೀವಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझो को थोड़ा राउंड